ನಾವೀಗ ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿದ್ದೇವೆ. ಈ ಸಿವಿಲ್ ಆಸ್ಪತ್ರೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಷ್ಟೇ ನಿನ್ನೆ ಏರ್ ಇಂಡಿಯಾದ A171 ವಿಮಾನ ಪತನ ಆಗಿದೆ. ವಿಮಾನ ಪತನ ಆಗಿದ್ರಿಂದಾಗಿ ವಿಮಾನದಲ್ಲಿದ್ದಂತಹ 241 ಮಂದಿ ಪ್ರಯಾಣಿಕರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಸಾವನ್ನಪ್ಪಿದ್ದಾರೆ. ಅವರ ಶವಗಳನ್ನ ಈಗ ಈ ಒಂದು ಸಿವಿಲ್ ಆಸ್ಪತ್ರೆಯ ಶವಗಾರಕ್ಕೆ ತಂದು ಇರಿಸಲಾಗಿದೆ. ಇಲ್ಲಿ DNA ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಶವಗಳ DNA ಪರೀಕ್ಷೆಯನ್ನು ನಡೆಸಿ ಶವಗಳ ಗುರುತನ್ನು ಪತ್ತೆ ಹಚ್ಚಿ ಅದಾದ ಬಳಿಕ ಅವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗ್ತಾ ಇದೆ. ಕೇವಲ ವಿಮಾನದಲ್ಲಿದ್ದಂತ ಪ್ರಯಾಣಿಕರು ಮಾತ್ರವೇ ಸಾವನ್ನಪ್ಪಿಲ್ಲ. ವಿಮಾನ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡದ ಮೇಲೆ ಪತನ ಆಯಿತು. ಹಾಸ್ಟೆಲ್ ಕಟ್ಟಡದ ಮೇಲೆನೆ ವಿಮಾನ ಬಿತ್ತು. ಹಾಸ್ಟೆಲ್ ಕಟ್ಟಡದ ಒಳಗಡೆ ಮಧ್ಯಾಹ್ನದ ಸಮಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಊಟಕ್ಕಾಗಿ ಬಂದಿದ್ರು. ಊಟ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ಕೂಡ ಈ ವಿಮಾನ ಪತನದಿಂದ ಸಾವನ್ನಪ್ಪಿದ್ದಾರೆ. ಮುಖ್ಯವಾಗಿ 24 ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅವರ ಶವಗಳನ್ನು ಕೂಡ ಈ ಸಿವಿಲ್ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ. ಇಲ್ಲಿ ತಾವು ನೋಡಬಹುದು, ಈ ಶವಗಾರದ ಹೊರಭಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ಯಾರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಾರದ ಬಳಿಗೆ ಬಿಡ್ತಾ ಇಲ್ಲ. ಈ ಒಂದು ಶವಗಾರದ ಹೊರಭಾಗದಲ್ಲಿ ಉದ್ದಕ್ಕೂ ಕೂಡ ಈಗ ಆಂಬುಲೆನ್ಸ್ ಗಳನ್ನ ನಿಲ್ಲಿಸಲಾಗಿದೆ. ಈಗ ಈ ಒಂದು ಶವಗಾರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಶವಗಳನ್ನ ಗುರುತು ಪತ್ತೆ ಹಚ್ಚುವಂತಹ ಸ್ಥಿತಿನಲ್ಲಿವೆ. ಈ ಕಾರಣಕ್ಕಾಗಿ ಶವಗಳ ಗುರುತನ್ನು ಪತ್ತೆ ಹಚ್ಚಿ ಅವುಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವೈದ್ಯಕೀಯ ವಿದ್ಯಾರ್ಥಿಗಳ ಶವವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗ್ತಾ ಇದೆ. ಈ ಒಂದು ಆಸ್ಪತ್ರೆಗೆ MLAಗಳು, ಗುಜರಾತ್ನ ಆರೋಗ್ಯ ಸಚಿವರು ಸೇರಿದಂತೆ ಬೇರೆ ಬೇರೆ ಉನ್ನತ ಅಧಿಕಾರಿಗಳು, ಉನ್ನತ ರಾಜಕಾರಣಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ಈ ಗುಜರಾತ್ನ ಈ ಸಿವಿಲ್ ಆಸ್ಪತ್ರೆಯ ಪೋಸ್ಟ್ ಮಾರ್ಟಂ ರೂಮ್ನ ಹೊರಭಾಗದಲ್ಲೂ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನದಟ್ಟಣೆಯನ್ನು ನಿಯಂತ್ರಿಸಲಿಕ್ಕಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಉದ್ದಕ್ಕೆ ಆಂಬುಲೆನ್ಸ್ ಗಳನ್ನ ನಿಲ್ಲಿಸಲಾಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಶವಗಳನ್ನ ಈ ಆಂಬುಲೆನ್ಸ್ ಗಳಲ್ಲೇ ಬೇರೆ ಬೇರೆ ಊರುಗಳಿಗೆ ಸಾಗಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಗುಜರಾತ್ನ ಆರೋಗ್ಯ ಇಲಾಖೆ ಈ ಮೂಲಕವಾಗಿ ಮಾಡಿಕೊಂಡಿದೆ. ಇಲ್ಲಿಗ ಶವಗಳ ಮೆರವಣಿಗೆನೆ ಗುಜರಾತ್ನ ಅಹಮದಾಬಾದ್ನ ಈ ಸಿವಿಲ್ ಆಸ್ಪತ್ರೆಯಿಂದ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಮೃತಪಟ್ಟಂತವರ ಕುಟುಂಬಸ್ಥರ ರೋದನ ಕೂಡ ಮುಗಿಲು ಮುಟ್ಟಿದೆ. ಎಲ್ಲರೂ ಕೂಡ ದುಃಖ ನೋವುದಲ್ಲಿ ಮುಳುಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಶವಗಳ ಮರಣೋತ್ತರ ಪರೀಕ್ಷೆ ಕೂಡ ನಡೀಬೇಕಾಗಿದೆ. ಈಗಾಗಲೇ ವಿಮಾನ ಪ್ರಯಾಣಿಕರ 241 ಮಂದಿಯ DNA ಸ್ಯಾಂಪಲ್ ಅನ್ನ ನೆನ್ನೆ ಪಡ್ಕೊಳ್ಳಲಾಗಿದೆ ಗುಜರಾತ್ನ ಫಾರೆನ್ಸಿಕ್ ಲ್ಯಾಬೊರೇಟರಿಯಿಂದ. ಜೊತೆಗೆ ಗುಜರಾತ್ನಲ್ಲಿ ಫಾರೆನ್ಸಿಕ್ ಯೂನಿವರ್ಸಿಟಿ ಕೂಡ ಇದೆ. ಫಾರೆನ್ಸಿಕ್ ಯೂನಿವರ್ಸಿಟಿಯ ತಜ್ಞರು ಕೂಡ ಈ DNA ಸ್ಯಾಂಪಲ್ ಅನ್ನು ಪಡ್ಕೊಳ್ಳಿಕ್ಕೆ ನೆರವನ್ನ ನೀಡಿದ್ದಾರೆ. ಹೀಗಾಗಿ ಶವಗಳ DNA ಸ್ಯಾಂಪಲ್ ಅನ್ನ ಪಡ್ಕೊಳ್ಳಲಾಗಿದೆ. ಇನ್ನೇನಿದ್ರು ಕೂಡ ಅವರ ಕುಟುಂಬಸ್ಥರ DNA ಸ್ಯಾಂಪಲ್ ಅನ್ನ ಪಡ್ಕೊಂಡು ಶವಗಳ ಗುರುತನ್ನ ಪತ್ತೆ ಹಚ್ಚುವಂತದ್ದು ಮಾತ್ರವೇ ಬಾಕಿ ಇದೆ. ಅದಾದ ಬಳಿಕ ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಸಿವಿಲ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ ಇರುವಂತಹ ವಿಮಾನ ಅಪಘಾತದ ಗಾಯಾಳುಗಳನ್ನ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ಅಪಘಾತದ ಸ್ಥಳಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಈಗ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಅಹಮದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.